ಅಂದರೆ ಒಬ್ಬರು ಚಪ್ಪಾಳೆ ತಟ್ಟಿಲ್ಲ. ಅವತ್ತು ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ಒಬ್ಬರು ಚಪ್ಪಾಳೆ ತಟ್ಟಿಲ್ಲ. ಅಂದರೆ ನಿಮ್ಮ ಬಡ್ಜೆಟಲ್ಲಿ ವಿರೋಧ ಪಕ್ಷಗಳು ಅವರ ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ನೀವಿರೋದೇ ಅದಕ್ಕೆ, ನೀವು ಮಾಡಲೇಬೇಕು ಅಂತ. ನಾನಲ್ಲ ಹೇಳ್ತಾ ಇರೋದು, ನಿಮ್ಮವರ ಅಭಿಪ್ರಾಯಗಳನ್ನು ಕೇಳ್ಕೊಳ್ಳಿ. ಲಾಂಜಲ್ಲಿ ಅವತ್ತು ಏನೇನು ಮಾತಾಡ್ತಾ ಇದ್ರು ನನ್ನ ಹತ್ರ ಹೇಳಿದಾರೆ. ಲಾಂಜಲ್ಲಿ ಬಂದು ನಾವೇನೋ ಎಲೆಕ್ಷನ್ ಬಂದಿದೆ, ಬೆಂಗಳೂರು ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಬಂದಿದೆ, ಏನೋ ಸ್ವರ್ಗ ತೋರಿಸ್ಬಿಡ್ತಾರೆ ಅಂದರೆ ಸ್ವರ್ಗನೂ ಇಲ್ಲ ನರ್ಕನೂ ಇಲ್ಲ, ಅದಂತರ ಮಾಡಾಕ್ಬಿಟ್ಟಿದ್ದಾರೆ ಅಂದರು. ಅವತ್ತು ಬಡ್ಜೆಟಲ್ಲಿ, ಈ ಬಡ್ಜೆಟಲ್ಲಿ ಎಷ್ಟು ಇದೆ ನೋಡಿ, ಸೈಜು ಎಷ್ಟು ಚಿಕ್ಕದಾಗಿದೆ. ಚಿಕ್ಕದಾದ ಚೊಕ್ಕದಾದ ಕಳೆ ತೂಕದ ಬಡ್ಜೆಟ್ಟು ಇದು. ಸರಿ, ಇದು ಕಳೆನೂ ಇಲ್ಲ ಕೊಳೆನೂ ಇಲ್ಲ. ಕೊಳೆನಾನ ತುಗಿದ್ರೆ ಕೊಳೆನಾನ ಇರ್ತದೆ, ಕೊಳೆನೂ ಇಲ್ಲ. ಎಷ್ಟು ಪುಟ ಅವತ್ತು ಮಂಡಿಸಿರೋದು? ಈ ಮಂಡಿಸಿರೋದು ಎಷ್ಟು? ಒಟ್ಟು 66 ಪುಟ. 66 ಪುಟ, 181 ಥ್ಯಾಂಕ್ಸ್ ಅಮ್ಮ, 181 ಪಾಯಿಂಟ್ಸ್ ಇತ್ತು ಅದರಲ್ಲಿ. ಅವತ್ತು ಮೇಜ್ ಕೊಟ್ಟು ಇದು ಮಾಡೋದು. ಇವತ್ತು ಬರೋಬರಿ 171, 1:3 ಟೈಮ್ಸ್ ಪೇಜ್ ಇದೆ ಇದು, ಈ ಪುಸ್ತಕ. 1:3 ಟೈಮ್ 532 ಪಾಯಿಂಟ್. ಅವತ್ತಿದ್ದು 181, ಎಷ್ಟು ಲೆಕ್ಕ ಹಾಕೊಳ್ಳಿ, 532 ಪಾಯಿಂಟ್. ಅವತ್ತು ಓದಿದ್ದು 1 ಗಂಟೆ, ಇವತ್ತು ಓದಿದ್ದು 3 ಗಂಟೆ 31 ನಿಮಿಷ. ಮ್ಯಾರಥಾನ್. ಒಬ್ಬರ ಚಪ್ಪಾಳೆ ಇಲ್ಲ. ಅದ್ಯಾರೋ ಒಂದು ಬಿಗ್ ಬಾಸ್ ನಡೀತಾರೆ, ಕಿಚ್ಚನ ಚಪ್ಪಾಳೆ ಅಂತ ಹೇಳಿ, ಒಂದು ಚಪ್ಪಾಳೆ ಇಲ್ಲ, ಏನೂ ಇಲ್ಲ, ಸಪ್ಪೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನು ನಾನು ಹೇಳಿದೆ. ಹುರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಶಕ್ತಿ ಇದೆ ಅವರಿಗೆ. ಅವತ್ತು ಯಾವನ ಹೇಳ್ದ 100 ಕುರಿ ಎಣ್ಸಕ್ಕಾಗಲ್ಲ ಅಂತ, ಇದು 10 ಲಕ್ಷ ಕುರಿ ಎಣಿಸ್ಬೋದು, ಆ ಶಕ್ತಿ ಇದೆ ಸಿದ್ದರಾಮಯ್ಯನವರಿಗೆ. ಅದೇ ಅದು ಲಕ್ಷದ ಬಡ್ಜೆಟ್ ಇಲ್ಲ ಇಲ್ಲಿ, ಭಿಕ್ಷದ ಬಡ್ಜೆಟ್ ಇದು, ಭಿಕ್ಷದ ಬಡ್ಜೆಟ್. ನಾವು ಇದನ್ನ ಸಿದ್ದರಾಮಯ್ಯನವರಿಂದ ಬಯಸಿಲ್ಲ. ಒಟ್ಟಾರೆ ಒಂಥರ ಈ ಬಜೆಟ್ ಚೇತೋ ಆರ್ಯಕ್ಕಾಗಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಮಿಸ್ಟರ್ ಸಿದ್ದರಾಮಯ್ಯ is fail in this class. ಈ ಕ್ಲಾಸಲ್ಲಿ ಅವ್ರು ಯಾವ್ಯಾವ ಕ್ಲಾಸಲ್ಲ ಬಂದಿದ್ದಾರೆ, 1ನೇ ಕ್ಲಾಸಿಂದ ಬಂದಿದ್ದಾರೆ. ಈಗ 7ನೇ ಕ್ಲಾಸ್ ಡೈರೆಕ್ಟ್, ಸಾರಿ 7ನೇ ಕ್ಲಾಸ್ ಡೈರೆಕ್ಟ್ ಎಂಟ್ರಿ, ಅವ್ರದ್ದು ಸ್ಪೆಷಲ್ ಎಂಟ್ರಿ. 5ನೇ ಕ್ಲಾಸ್ ನೇರವಾಗಿ ಬಂದಿರೋದು. ನೇರ ನೇಮಕಾತಿ ಇವ್ರದ್ದು, ನೇರ ಸೇರ್ಪಡೆ. ಆಯ್ತು, ನೇರ ಸೇರ್ಪಡೆ. ಇದರಲ್ಲಿ ಫೇಲ್. ಕೊನೆಯಲ್ಲಿ ರಿಸಲ್ಟ್ ಏನು ಅದು ಅವ್ರು ಹೇಳ್ತಾ ಇದ್ದಾರೆ. ಮೇಲೆ ಏನಾನ ಹೇಳಿದ್ರೆ 2 ಬಡ್ಜೆಟ್ಟು ಅಂತ, ಅಲ್ಲೇ ಕ್ವಶನ್ ಮಾರ್ಕು. ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಮಾಡುವಾಗ ಹಂಗಿರ್ಲಿಲ್ಲ ಸಿದ್ದರಾಮಯ್ಯನವ್ರ ಕತೆ. ನಾನೇ ಮುಂದಿನ ಬಡ್ಜೆಟ್ಟು ನಾನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮುಂದಿನ ಬಡ್ಜೆಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ದಿರೋ ಮುಖ್ಯಮಂತ್ರಿ ಮುಂದೆ ನಾವು ಇವತ್ತು ಕೂತಿದ್ದೀವಿ. ನಾವು ಚೆಕ್ ಅದು ಯಾರನ್ನ ಇಟ್ಕೊಳ್ಳಿ, ನಾವ್ಯಾಕೆ? ಅವ್ರು ಹೇಳಿದಾರ ನಾವು ಹಾಲು ಜೇನು ಅಂತ ಹೇಳಿದಾರೆ, ನಾವ್ಯಾಕೆ ಇಲ್ಲ? ಹಾಲು ಜೇನು ಹಾಲೋ ಆಮೇಲೆ ಗೊತ್ತಾಗ್ತತೆ, ಇನ್ನೊಂದು 15 ದಿನ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಲ ಏನು ಅಂತ. ಅವ್ರಿಷ್ಟ, ಅವ್ರೇನಾನ ಮಾಡ್ಕೊಳ್ಳಿ. ಹಾಲು ಜೇನು ಅಂತ ಪಕ್ಕದಾರಿ ಇಬ್ಬರು ಒಪ್ಕೊಬೇಕಲ್ಲ, ಒಬ್ರು ಹೇಳಿದ್ರೆ ಆಗಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ. ಅಧ್ಯಕ್ಷರೇ, ನಾನು ಹೇಳೋವಂಥದ್ದು, ನೀವು ಕೇಂದ್ರನ ತೆಗಳ್ತೀರ. ನಮ್ಮ ಪಕ್ಕದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಚೊಂಬು ಅಂತ. ನಮ್ಮ ಸಿದ್ದರಾಮಯ್ಯನವರು ಬಡ್ಜೆಟ್ಟಲ್ಲಿ ಅವ್ರದ್ದು ಒಂಥರ ರೆಗ್ಯುಲರ್, ಅವರು ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅವತ್ತಿಂದ ಮೈಂಡ್ ಸೆಟ್ಟು ಅದು ರೆಗ್ಯುಲರ್. ಯಾರೇ ಇರಲಿ ಆ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ, ಕೇಂದ್ರನ ಬೈಯೋದು, ಕೇಂದ್ರನ ತೆಗೊಳ್ಳೋವಂಥದ್ದು.
ಅವತ್ತು ಯಾರಿದ್ರು? ನೀವು ಮುಖ್ಯಮಂತ್ರಿ ಆಗಿದ್ದಾಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದವಾಗ. ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರು ಮೋದಿನ ಒಬ್ಬರನ್ನೇ ನೀವು ಎಲ್ಲರೂ ಅಂತ ಹೇಳ್ಕೊಂಡಿದ್ದೀರಾ, ಮೋದಿನೇ ಬೈತಾರೆ ಸಿದ್ದರಾಮಯ್ಯ ಅಂತ. ಮೋದಿನಲ್ಲ, ಅವ್ರ ಕ್ಯಾರೆಕ್ಟರ್ ಹಂಗೆ, ಆ ಡೈರೆಕ್ಷನ್ ಹಂಗೆ, ಗುರಿನೇ ಹಂಗೆ ಅವ್ರದ್ದು. ಏನು ಹೇಳಿದ್ದಾರೆ ಅವಾಗ ಆ ಬಡ್ಜೆಟಲ್ಲಿ? 95-96 ಬಡ್ಜೆಟ್ ಸಿದ್ದರಾಮಯ್ಯನವರು. 23ನೇ ಪ್ಯಾರ, 10ನೇ ಹಣಕಾಸು ಆಯೋಗ ಸಂವಿಧಾನದ ತಿದ್ದುಪಡಿ ಮೂಲಕ 96-97ರಲ್ಲಿ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಒಟ್ಟು ತೆರಿಗೆಗಳ ಆದಾಯವನ್ನು 29% ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದೆ. ಈ ರೀತಿ ನಿಗದಿತ ಪಾಲನ್ನು ವರ್ಗಾಯಿಸುವ ವಿಧಾನವನ್ನು ಒಪ್ಪಬಾರದು. ಯಾರಿಗೆ? ಕಾಂಗ್ರೆಸ್ ಪಾರ್ಟಿಗೆ. 29% ವರ್ಗಾಯಿಸಲು ನಿಗದಿಪಡಿಸುವುದು ತುಂಬಾ ಕಡಿಮೆ ಆಗಿರುತ್ತದೆ. ಆದ್ದರಿಂದ ನಮ್ಮ ರಾಜ್ಯಗಳಿಗೆ ಬರಬೇಕಾದಂತ ತೆರಿಗೆ ಪಾಲಿನ ಪ್ರಮಾಣ 40% ಕೊಡಬೇಕೆಂದು ಒತ್ತಾಯಿಸುತ್ತೇನೆ ಹೇಳಿರೋದು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ನರಸಿಂಹರಾವ್ ಅವರಿಗೆ, ಕಾಂಗ್ರೆಸ್ ಪಾರ್ಟಿ. ಆಮೇಲೆ ಮತ್ತೆ ಹೇಳವ್ರೆ, ಹಿಂದೆ ಸರ್ಕಾರ ಯಾರ್ದು? ನಿಮ್ಮದೇ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ. ಇವಾಗ ಹೇಳ್ತಾ ಇದಾರಲ್ಲ, ಹಿಂದೆ ನಮ್ಮ ಸರ್ಕಾರನ ಎಲ್ಲ ಸಾಲ ಮಾಡಿ ತಂದು ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ. ಆ ಹಿಂದೆ ಸರ್ಕಾರದ ಬಗ್ಗೆ, ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಹೇಳವ್ರೆ ಅಂತ ಸಿದ್ದರಾಮಯ್ಯನವರು. ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ ರಾಜ್ಯದ ಹಣಕಾಸು ಸ್ಥಿತಿ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಓವರ್ ಡ್ರಾಫ್ಟ್ ಪಡೆದಿತ್ತು. ಅದೇ ಕಾಲಕ್ಕೆ 527 ಕೋಟಿ ರೂಪಾಯಿಗಳ ತುರ್ತು ಹಣಕಾಸು ಹೊಣೆಗಾರಿಕೆಯನ್ನು ತೀರಿಸಬೇಕಾಯಿತು. ರಾಜ್ಯ ಸರ್ಕಾರ ಹಣಕಾಸಿನ ಸ್ಥಿತಿ ಬಹಳ ವಿವರವಾದ ಶ್ವೇತಪತ್ರವನ್ನು ನಾನು ಇನ್ನಿತರ ದರ್ಖಾಸ್ತುವೇಜಲ್ಲಿ ಕೊಡ್ತೀನಿ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಅವತ್ತು ಕೂಡ ನೀವು ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡಿದ್ದೀರಿ. ನಮ್ ಸರಿಯಾದ ಪಾಲ್ ಬರ್ತಾ ಇಲ್ಲ, 29% ಕೊಡ್ತಾ ಇದ್ದೀರಾ, ಅದನ್ನ 40% ಬರಬೇಕು ಅಂತ ಅವತ್ತೇ ಬೇಡಿಕೆ ಇಟ್ಟಿದ್ರಿ. ನೀವು ಅವತ್ತೇ ಬೇಡಿಕೆ ಇಟ್ಟಿದ್ದು, 96ನೇ ಇಸ್ವಿಯಲ್ಲೇ ಬೇಡಿಕೆ ಇಟ್ಟಿದ್ರಿ. ಇದು ಅದಾದ್ಮೇಲೆ ಬೇಡಿಕೆ ಇಟ್ಟವರು ಸಿದ್ದರಾಮಯ್ಯನವರು. 96ನೇ ಇಸ್ವಿಯಲ್ಲಿ ಚಾಲನೆ ಮಾಡಿದವರು ಯಾರು? ಚಾಲನೆ ಮಾಡಿದವರು ಮತ್ತೆ ಸಿದ್ದರಾಮಯ್ಯನವರು. 2015-16 ತಾವೇ ಮುಖ್ಯಮಂತ್ರಿಗಳು, ತಾವೇ ಫೈನಾನ್ಸ್ ಮಿನಿಸ್ಟರ್. ರೆಗ್ಯುಲರ್ ಬಿಡಿ, ಮುಖ್ಯಮಂತ್ರಿ ಆದ ತಕ್ಷಣ ಅವರೇ ಫೈನಾನ್ಸ್ ಮಿನಿಸ್ಟರ್ ಅಂತಾನೆ ಬರ್ಕೊಂಡ್ಬಿಡ್ಬೇಕು. ಅವ್ರು ಹೇಳಿದ್ದಾರೆ ಮತ್ತೆ, ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ವಲಯದ ಯೋಜನೆಗಳು. ತಮಗೆಲ್ಲ ತಿಳಿದಿರುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ಪಾಲಿನ ಹಂಚಿಕೆ ಪ್ರಮಾಣ 32% 42% ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ವಿಭಜಿತ ಮೊತ್ತದಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಪಡೆಯಲು, ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರವು ಅವಿತರ ಪ್ರಯತ್ನ ಮಾಡಿದೆ. ಯಾರು? ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿದೆ. ಈ ಹಿಂದೆ ಪ್ರತಿ ಹಣಕಾಸು ಆಯೋಗವು ಕರ್ನಾಟಕ ಪಾಲನ್ನು ಕಡಿಮೆಗೊಳಿಸುತ್ತಾ ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಮನವಿಯ ಫಲಶ್ರುತಿಯಾಗಿ ಪ್ರಥಮ ಬಾರಿಗೆ 14ನೇ ಹಣಕಾಸು ಆಯೋಗವು ರಾಜ್ಯದ ಪಾಲಿನಲ್ಲಿ ಹೆಚ್ಚು ಮಾಡಿರುವುದು ಕಾಣಬಹುದಾಗಿದೆ. ನಮ್ಮ ಪಾಲು 4.33% ಸೇವಾ ತೆರಿಗೆ 4.822, ಇತರೆ ತೆರಿಗೆ 4.73 ಏರಿಕೆಯಾಗಿದೆ. ಮಾಡಿದವರು ಯಾರು? ಮೋದಿಯವರು. 2014 ಬೇಡಿಕೆ ಕೊಟ್ಟಿದ್ದು ನರಸಿಂಹರಾವ್ ಅವರಿಗೆ, ಮಾಡಿದ್ದು ಇಲ್ಲ ನರಸಿಂಹರಾವ್ ಅವರು, ಮಾಡಿದ್ದು ಮೋದಿಯವರು. ಒಂದು ಥ್ಯಾಂಕ್ಸ್ ಇಲ್ಲ ಬಿಡಿ, ಅದನ್ನ ನಾನು ಎಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ನಾನು ಬಡ್ಜೆಟ್ಗೆ ರೆಗ್ಯುಲರ್ ಈ ಬಡ್ಜೆಟ್ಗೆ ಬರ್ತೀನಿ. ಹಿಂದೆ
ಮುಖ್ಯಮಂತ್ರಿಗಳು ಹೆಂಗೆ ಬಂದರು ಅನ್ನೋದನ್ನ ಹೇಳಿದೆ, ಅವರ ನಡೆ ನುಡಿ ಬಗ್ಗೆ. ಇವರು 26-27ರಲ್ಲಿ ಪೇಜ್ 4ರಲ್ಲಿ ಈ ಜಿ ಅಂತ ಹಾಕಿದ್ದಾರೆ. ಅದು 2G ಗೊತ್ತು, 4G ಗೊತ್ತು, 11G ಯಾವುದೇ ಜಿಗಳು ಹಾಕಿದ್ದಾರೆ. 11G ಆಮೇಲೆ ನಮ್ಮ ಹುಡುಕೊಟ್ರು, ನನ್ನ ಯಾರೋ ಸ್ನೇಹಿತರು, ನಮ್ಮ ಡಾಕ್ಟ್ರು. ಅದು ಜಿ ಅಂದರೆ ನಮ್ಮ ರಾಜ್ಯ ಸರ್ಕಾರ ಹೇಗೆ ಅಭಿವೃದ್ಧಿ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ. ನಾವು ದೇಶದಲ್ಲೇ ನಂಬರ್ 1, ಪ್ರಪಂಚದಲ್ಲೇ ನಂಬರ್ 1 ಅಂತ ಹೇಳಿಲ್ಲ, ದೇಶದಲ್ಲೇ ನಂಬರ್ 1 ಅಂತ ಹೇಳಿದ್ದಾರೆ. ಆ ಜಿಗಳ ಕತೆ, ಆ ಜಿಗಳು ಒಂದೊಂದು ಜಿದು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ತಾವು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೀರ. ಗ್ರೋಯಿಂಗ್ ಅರ್ಬನ್ ಎಕನಾಮಿ, ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರು ಇರಲಿಲ್ಲ ಪಾಪ, ಅವ್ರ ಬದಲಾಗಿ ಅವರೇ ಬರ್ಕೊಂಬಿಟ್ಟವ್ರೆ ಮುಖ್ಯಮಂತ್ರಿನ. ಪಾಪ ನಮ್ಮ ಹುಡುಗ ಬರೆಯೋಣ ಒಂದು ಸಬ್ಜೆಕ್ಟ್ ಇರಲಿ ಅಂದ್ಬಿಟ್ಟು ಕೊನೆಯದು ಹಾಕವ್ರೆ. 11ನೇದು ಗ್ರೋಯಿಂಗ್ ಅರ್ಬನ್ ಎಕನಾಮಿ, ನಗರ ಕೇಂದ್ರಿತ ಸುಸ್ಥಿತಿ ಆರ್ಥಿಕ ಸ್ಥಿತಿ. ಜಿಗಳಲ್ಲಿ, ಈ ಜಿಗಳಲ್ಲಿ ಹೇಳಿರುವಂಥದ್ದು, ಇವತ್ತು ಅವ್ರ ಫ್ರೆಂಡು ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ, ಅವ್ರ ಫ್ರೆಂಡು ಇವರೇ ಹೋಗಿ ಹಿಂಗೆ ಮಾಮೂಲಿ ಕೈ ಎತ್ತದ ಅವ್ರದ್ದು. ಹಿಂದೆ ಕುಮಾರಸ್ವಾಮಿ ಇದ್ದಾಗ ಹಿಂಗೆ ಹತ್ತಿದ್ರು. ಮೊನ್ನೆ ನೋಡಿದೆ ಇಲ್ಲಿ ಸಿದ್ದರಾಮಯ್ಯನೂ ಹಿಡ್ಕೊಂಡು ಹಿಂಗಂದ್ರು, ಅದೇ ಫೋಟೋ ಹಾಕ್ತಾರೆ ಎಲ್ಲ ಕಡೆ. ಅಲ್ಲಿ ರೇವಂತ್ ರೆಡ್ಡಿನೂ ಹೋಗಿ ಹಿಡ್ಕೊಂಡು ಹಿಂಗೆ ಎತ್ತವ್ರು. ಅವ್ನು ಹಿಂಗೆ ಎತ್ಕೊಂಡು ಇಟ್ಕೊಂಡ್ಬಿಟ್ರು, ನಾನೇ ಗೆಲ್ಸಿದ್ದು ಅಂತ. ಅವ ಹೇಳಿದ್ದಾನೆ ಬೆಂಗಳೂರು ಬಗ್ಗೆ, ಡೈಯಿಂಗ್ ಸಿಟಿ ಅಂತ ಹೇಳಿದ್ದು, ಹೈದರಾಬಾದ್ ಬನ್ನಿ ಅಂತ. ಅಭಿವೃದ್ಧಿ ಇಲ್ಲದ ಬೆಂಗಳೂರಿಗೆ ಯಾಕೆ ಹೋಗ್ತೀರಾ ಅಂತ ಹೇಳಿರೋರು ಯಾರು? ಆರ್ ಅಶೋಕ್ ಅಲ್ಲ, ಅಪೋಸಿಷನ್ ಲೀಡರ್. ಅವ್ರು ಹೇಳೋದು ಅದೇ ಕತೆ ಅಂತ ಡಿ ಕೆ ಯಾವಾಗ ಹೇಳ್ತಾರೆ. ನಿಮ್ ಫ್ರೆಂಡ್ ಹೇಳಿದಾನೆ ಇವತ್ತು, ಬೆಂಗಳೂರು ಕಡೆ ಹೋಗ್ಬೇಡಿ, ಓನ್ಲಿ ಒನ್ ಸಿಟಿ ಹೈದರಾಬಾದ್ ಅಂತ ಹೇಳಿದ್ದಾರೆ. ನಿಮ್ಮ ಜಿ ಕತೆ ಏನಂಗಾರೆ? ನೀವು ಹೇಳಿದಿರ ಜಿ ಅರ್ಬನ್ ಸೆಕ್ಟರ್ ಅಲ್ಲಿ ನಮ್ದು ಬಹಳ ಎತ್ತರದಲ್ಲಿದ್ದೀರಿ ಅಂತ ಹೇಳಿದಿರ. ಇವತ್ತು ನಿಮ್ಮ ರಸ್ತೆಗಳು ತಾವೇ ಹೇಳಿದಿರ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಂದು 8 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ 8 ಪ್ರೆಸ್ ಮೀಟಲ್ಲೂ 15 ದಿನ ಜಮೀರ್ ನಗ್ಬೇಡ, 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗುವುದು. ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ನ ತಂಟೆ ಬರ್ಬೇಡ್ರಪ್ಪ, ಡಿ ಕೆ ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಬಿಡ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಟ್ಟು ಬೆಂಗಳೂರು. ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ, ಎಲ್ಲ ಪತ್ತೆ ಇಲ್ಲ. ದೊಡ್ಡಬಳ್ಳಾಪುರ ಕಸದ ನಮ್ಮನ್ನ ನೀವು ತಗೊಳಿದ್ರು ಪರವಾಗಿಲ್ಲ. ಇವತ್ತು ಯಾವುದಾದ್ರೂ ರಸ್ತೆ ಹೋಗಿ, ಎನಿ ರೋಡ್ ವಿತೌಟ್ ಗಾರ್ಬೇಜ್, ನನಗೆ ಚೀಮಾರಿ ಹಾಕಿ ಕರೆದು, ಎನಿ ರೋಡ್, ಎಂ ಜಿ ರೋಡ್ ಇಂದ ಹಿಡಿದು ಡಿ ಕೆ ಶಿವಕುಮಾರ್ ರೋಡ್ವರೆಗೂ ಎನಿ ರೋಡ್ ಗಾರ್ಬೇಜ್ ಇಲ್ಲದ ರಸ್ತೆಗಳಿಲ್ಲ ಬೆಂಗಳೂರಲ್ಲಿ. ಇದಾರಪ್ಪ ಅವರು. ಇವಾಗ ಯಾಕೆ ಹೇಳಿರಕೋತೀಯ? ಬದುಕಿದಾರ ಅವ್ರು, ಇನ್ನ ಗಟ್ಟಿ ಇದಾರೆ, ಇನ್ನ 40 ವರ್ಷ ಇರ್ತಾರೆ. ಇವಾಗ ರಸ್ತೆಗೆ ಹೆಸರು ಇಡಾಕೋತೀಯಲ್ಲಪ್ಪ ನೀನು. ನಾನು ಅವ್ರ ರಸ್ತೆನೇ ಇಲ್ಲ ಅಂತಿದ್ದು. ಇನ್ನ 40 ವರ್ಷ ಇರ್ತಾರೆ ಅವರು. ಇಲ್ಲ ಸರ್, ಡಿ ಕೆ ಶಿವಕುಮಾರ್ ರಸ್ತೆ ಅಂತ ಅಂತೂ ನನ್ಗೆ ಇರೋದು ನನ್ಗೆ ಗೊತ್ತಿಲ್ಲ. ನಿಮ್ ಕಾಲದಲ್ಲಿ ಏನೋ ಇಟ್ಟಿದ್ರೆ ಬಿಜೆಪಿ ಕಾಲದಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದರಿಂದ